ಧರ್ಮಸ್ಥಳದಲ್ಲಿ ಆಣೆ ಪ್ರಮಾಣ ಮಾಡುವಂತೆ ಸಿಟಿ ರವಿಗೆ ಸಚಿವೆ ಸವಾಲು. ಕೆಸರಿನಿಂದ ದೂರ ಇರ್ತೀನಿ ಎಂದು ಬಿಜೆಪಿ ಕಲಿ ತಿರುಗೇಟು. ಡಿಕೆ ಸುರೇಶ್ ಸಹೋದರಿ ಅಂತ ಹೇಳಿ ದೋಖ. ಈ ಸುದ್ದಿಗಳನ್ನು ನೋಡೋಣ ರಾಜಕೀಯ ನ್ಯೂಸ್ ಟಾಪ್ನಲ್ಲಿ. ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮತ್ತು ಬಿಜೆಪಿ ಎಂಎಲ್ಸಿ ಸಿಟಿ ರವಿ ನಡುವಿನ ಸಮರ ತಾರಕಕ್ಕೇರಿದೆ. ನಾನು ಲಕ್ಷ್ಮಿ ಹೆಬ್ಬಾಳ್ಕರ್ ವಿರುದ್ಧ ಕೆಟ್ಟ ಪದ ಬಳಸಿಲ್ಲ ಅಂತ ಸಿಟಿ ರವಿ ಹೇಳಿದ್ರು. ಬಿಜೆಪಿ ನಾಯಕನ ಮಾತಿಗೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಕೆಂಡ ಕಾರಿದ್ರು. ಟಿವಿ9 ಸಂದರ್ಶನದಲ್ಲಿ ಪ್ರತಿಕ್ರಿಯೆ ನೀಡಿರುವ ಲಕ್ಷ್ಮಿ ಹೆಬ್ಬಾಳ್ಕರ್, ನೀವು ಬಳಸಿರುವ ಪದಕ್ಕೂ ಫ್ರಸ್ಟ್ರೇಷನ್ ಪದಕ್ಕೂ ವ್ಯತ್ಯಾಸ ಇಲ್ವಾ ಅಂತ ಪ್ರಶ್ನಿಸಿದ್ದಾರೆ. ಕಾಂಗ್ರೆಸ್ ಅಂಬೇಡ್ಕರ್ ಅವರಿಗೆ ಮಾಡಿದ ಅಪಮಾನದ ಬಗ್ಗೆ ನಾನು ಪ್ರಸ್ತಾಪ ಮಾಡಿದ್ದೀನಿ. ಅವರಿಗೆ ಯಾವ್ಯಾವ ರೀತಿ ಅನ್ಯಾಯ ಮಾಡ್ತು ಅನ್ನೋದನ್ನು ಹೇಳಿದ್ದೇನೆ. ಇವತ್ತು ನೀವು ನಾಟಕ ಆಡ್ತಾ ಇದ್ದೀರಿ ಅಂತ ಹೇಳಿದ್ದೇನೆ. ಫ್ರಸ್ಟ್ರೇಟೆಡ್ ಆಗಿದ್ದೀರಿ ಅಂತ ಹೇಳಿದ್ದೀನಿ. ಅವರವರ ಭಾವನೆಗೆ ತಕ್ಕಂತೆ ಭಾವಿಸಿದರೆ ನಾನು ಹೊಣೆಗಾರ ಅಲ್ಲ. ಯಾವುದು ರೆಕಾರ್ಡಲ್ಲಿದೆ ಆನ್ ರೆಕಾರ್ಡಲ್ಲಿದೆ ತೋರಿಸ್ಲಿ. ಬೇಜವಾಬ್ದಾರಿಯ ಮಾತನಾಡೋದನ್ನು ಮಾತನಾಡಿ ರಾಜಾರೋಷವಾಗಿ ಸದನದಲ್ಲಿ ಒಬ್ಬ ಮಹಿಳೆಯ ಮರ್ಯಾದೆಯನ್ನು ತೆಗೆದು ಮತ್ತೆ ಅದಕ್ಕೆ ನಾನು ಮಾತನಾಡಲಿಲ್ಲ ಅಂತ ಹೇಳ್ತಾರೆ. ಅವರೇ ನಿನ್ನೆ ಹೇಳಿದಾರಲ್ಲ, ಬೇವಿನ ಕೈಗೆ ಹಾಗಲಕಾಯಿ ಸಾಕ್ಷಿ ಅನ್ನೋ ರೀತಿ ತಾವೇ ಮಾತಾಡಿ ತಾವೇ ನನಗೆ ಅಪಮಾನ ಮಾಡಿ. ಯಾಕೆ ಪ್ರಾಸ್ಟಿಟ್ಯೂಷನ್ಗೂ ಫ್ರಸ್ಟ್ರೇಷನ್ಗೂ ವ್ಯತ್ಯಾಸ ಇಲ್ವಾ? ಫ್ರಸ್ಟ್ರೇಟೆಡ್ಗೂ ಪ್ರಾಸ್ಟಿಟ್ಯೂಷನ್ಗೂ ವ್ಯತ್ಯಾಸ ಇಲ್ವಾ? ಧರ್ಮಸ್ಥಳದ ಮಂಜುನಾಥ ಸನ್ನಿಧಿಯಲ್ಲಿ ಪ್ರಮಾಣ ಮಾಡುವಂತೆ ಬಿಜೆಪಿ ಎಂಎಲ್ಸಿ ಸಿಟಿ ರವಿಗೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಪಂಥಾಹ್ವಾನ ಕೊಟ್ಟಿದ್ದಾರೆ. ಈ ಸವಾಲಿಗೆ ಪ್ರತಿಕ್ರಿಯಿಸಿರುವ ಸಿಟಿ ರವಿ, ಕೆಸರಿನಿಂದ ದೂರ ಇರ್ತೇನೆ ಅಂತ ಅಂತರ ಕಾಯ್ದುಕೊಂಡಿದ್ದಾರೆ. ನೀವು ದೇವರನ್ನ ನಂಬ್ತೀರಲ್ಲ ರೀ ಸಿಟಿ ರವಿ ಅವರೇ, ಬನ್ನಿ ಧರ್ಮಸ್ಥಳಕ್ಕೆ. ನಾನು ಕುಟುಂಬ ಸಮೇತ ಬರ್ತೀನಿ ಧರ್ಮಸ್ಥಳಕ್ಕೆ. ದೇವ್ರ ನಂಬ್ತಿರ್ತಾನೆ ನೀವು? ಯಾರು ಬೇಡ, ನೀವು ನಿಮ್ಮ ಕುಟುಂಬ ಸಮೇತ ಧರ್ಮಸ್ಥಳಕ್ಕೆ ಬಂದು ಪ್ರಮಾಣ ಮಾಡಿ. ನಾನು ಅಂದೆಲ್ಲ ಈ ಮಾತನ್ನ ಸದನದಲ್ಲಿ, ಒಬ್ಬ ಮಹಿಳೆಯಾಗಿ ಅಪಮಾನ ಮಾಡಲ್ಲ ಅಂತ ಹೇಳಿ ನಾನು ನನ್ನ ಕುಟುಂಬ ಸಮೇತ ಬರ್ತೀನಿ. ನಾನು ದೇವರನ್ನ ನಂಬ್ತೀನಿ. ಧರ್ಮಸ್ಥಳ ನನ್ನ ಪಕ್ಕದಲ್ಲೇ ಇರೋದು, ಆಗಾಗ ಹೋಗ್ತಾನೆ ಇರ್ತೀನಿ. ಹಿರಿಯರು ನನಗೊಂದು ಮಾತು ಹೇಳಿದರು, ನೋಡಪ್ಪ ರವಿ, ಕೆಸರು ನಿನ್ನ ಮೇಲೆ ಬಿದ್ದರೂ ನೀನೇ ಹೋಗಿ ಸ್ನಾನ ಮಾಡಬೇಕು, ನೀನೇ ಹೋಗಿ ಕೆಸರಿಗೆ ಬಿದ್ದರೂ ನೀನೇ ಸ್ನಾನ ಮಾಡಬೇಕು, ಸಾಧ್ಯವಾದಷ್ಟು ಕೆಸರಿಂದ ದೂರ ಇರು ಅಂತ ಹೇಳಿದರು. ಹಾಗಾಗಿ ನಾನು ಏನೂ ಪ್ರತಿಕ್ರಿಯೆ ಕೊಡೋಕ್ಕೆ ಬಯಸಲ್ಲ. ಎಂಎಲ್ಸಿ ಸಿಟಿ ರವಿ ಅವರನ್ನ ಫೇಕ್ ಎನ್ಕೌಂಟರ್ ಮಾಡೋದಕ್ಕೆ ಸಾಧ್ಯತೆ ಇತ್ತು ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆರೋಪಿಸಿದ್ರು. ಇದಕ್ಕೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮಾತನಾಡಿ, ನನ್ನ ಮರ್ಯಾದೆ ಎನ್ಕೌಂಟರ್ ಆಗಿದೆ ಅಂತ ತಿರುಗೇಟು ನೀಡಿದ್ರು. ಬಹುತೇಕ ನನಗೆ ಅನ್ನಿಸ್ತದ, ಅವಕಾಶ ಸಿಕ್ಕರೆ ಸಿಟಿ ರವಿ ಅವರನ್ನ ಮುಗಿಸ್ಬೇಕು ಅಂತ ಇತ್ತು ಕಾಣ್ತದ. ಅವರು ಇಲ್ಲಾಂದ್ರೆ ಬಹುಶಃ ಸಿಟಿ ರವಿನ ಫೇಕ್ ಎನ್ಕೌಂಟರ್ ಮಾಡುವಂತ ವಿಚಾರ ಇತ್ತು ಕಾಣ್ತದ. ಅವರು ಇವತ್ತು ಅಷ್ಟು ಎನ್ಕೌಂಟರ್ ಅಂತ ಹೇಳ್ತಾರೆ. ಇನ್ನು ಸಿಟಿ ರವಿ ಅವರು ಅಷ್ಟೊಂದು ಚಿಕ್ಕ ಮಕ್ಕಳ ಏನು ಪೊಲೀಸ್ ಅವರು ಏನು ಎನ್ಕೌಂಟರ್ ಮಾಡ್ತಾರೆ? ಹಾಗೆ ನಿಮಗ ಎನ್ಕೌಂಟ್ರು ನನ್ನ ಮರ್ಯಾದೆಗೆ ಎನ್ಕೌಂಟರ್ ಮಾಡಿದ್ದೀರಾ, ನನ್ನ ಸ್ವಾಭಿಮಾನಕ್ಕೆ ಎನ್ಕೌಂಟರ್ ಮಾಡಿದ್ದೀರಾ. ಆ ಎನ್ಕೌಂಟರ್ ಬಗ್ಗೆ ಮೊದಲು ಮಾತನಾಡಿ ಮಹಾನ್ ಭಾವ ಸಿಟಿ ರವಿ ಅವರೇ, ಆಮೇಲೆ ನಿಮ್ಮ ಫೇಕ್ ಎನ್ಕೌಂಟರ್ ಬಗ್ಗೆ ನಾನು ಮಾತಾಡ್ತೀನಿ. ಅಶ್ಲೀಲ ಪದ ಬಳಕೆ ಆರೋಪ ಕೇಸ್ ಸಿಟಿ ರವಿ ಮೇಲೆ ಹಲ್ಲೆ ಯತ್ನ ಪ್ರಕರಣಗಳನ್ನ ಸರ್ಕಾರ ಸಿಐಡಿಗೆ ವಹಿಸಿದೆ. ಸದನದ ಒಳಗೆ ಮಾತನಾಡಿದ್ದಾರೆ ಎನ್ನಲಾದ ಪ್ರಕರಣವನ್ನ ಯಾರು ತನಿಖೆ ನಡೆಸಬೇಕು ಅಂತ ಜಿಜ್ಞಾಸೆ ಇದೆ. ಶಾಸಕಾಂಗದ ವ್ಯಾಪ್ತಿಗೆ ಬರುತ್ತೋ ಕಾರ್ಯಾಂಗದ ವ್ಯಾಪ್ತಿಗೆ ಬರುತ್ತೋ ಎಂಬ ಗೊಂದಲದ ಮಧ್ಯೆನೇ ಸಿಐಡಿಗೆ ವಹಿಸಿದೆ. ಆದ್ರೆ ಒತ್ತಡವಿದ್ರೆ ಸಿಐಡಿಯಿಂದಲೂ ನ್ಯಾಯ ಸಿಗಲ್ಲ ಅಂತ ಸಿಟಿ ರವಿ ಅಸಮಾಧಾನ ಹೊರಹಾಕಿದ್ದಾರೆ. ತನಿಖೆ ಮಾಡಿ ಅದರಲ್ಲಿ ಏನಿದೆ, ಏನು ಸತ್ಯಾಸತ್ಯತೆಯನ್ನು ನೋಡಬೇಕಲ್ಲ. ಕೆಲವರು ಹೇಳ್ತಾರೆ ಅವ್ರು ಹೇಳಿದ್ದಾರೆ, ನಾನು ಆ ರೀತಿ ಹೇಳಲೇ ಇಲ್ಲ ಅಂತ ಹೇಳಿದ್ದಾರೆ ರವಿ ಅವರು. ಆದರೆ ಅಲ್ಲಿ ನಡೆದಿರೋದೇ ಬೇರೆ ಅಂತ ಬೇರೆಯವರು ಹೇಳ್ತಾರೆ. ಸಾಕ್ಷ್ಯಗಳು ಪಕ್ಕದಲ್ಲಿದ್ದವರೆಲ್ಲ ಕೇಳಿಸ್ಕೊಂಡವರು ಅವರು ಹೇಳ್ತಿದ್ದಾರೆ. ಇದೆಲ್ಲ ತನಿಖೆ ಆಗಬೇಕಲ್ಲ, ಅದಕ್ಕಾಗಿ ಸಿಒಡಿ ಆದೇಶ ಮಾಡಿದೆ. ಸಿಐಡಿಯು ಕೂಡ ಒತ್ತಡ ಇಲ್ಲದೆ ಕೆಲಸ ಮಾಡೋದಾದರೆ ಸಿಐಡಿಯು ನ್ಯಾಯ ಕೊಡಬಲ್ಲದು, ಒಬ್ಬ ಪೊಲೀಸ್ ಕಾನ್ಸ್ಟೇಬಲು ನ್ಯಾಯ ಕೊಡಬಲ್ಲರು. ಒತ್ತಡ ಇಲ್ಲದೆ ಕೆಲಸ ಮಾಡೋದಾದರೆ, ಒತ್ತಡಕ್ಕೊಳಗಾದರೆ ಪೊಲೀಸ್ ಠಾಣೆಯಲ್ಲೂ ನ್ಯಾಯ ಸಿಗಲ್ಲ, ಸಿಐಡಿಯಲ್ಲೂ ನ್ಯಾಯ ಸಿಗಲ್ಲ. 1924ರಲ್ಲಿ ಮಹಾತ್ಮ ಗಾಂಧೀಜಿ ಅಧ್ಯಕ್ಷತೆಯಲ್ಲಿ ಅಖಿಲ ಭಾರತ ಕಾಂಗ್ರೆಸ್ ಮಹಾಧಿವೇಶನ ನಡೆದಿತ್ತು. ಬೆಳಗಾವಿಯಲ್ಲಿ ನಡೆದಿದ್ದ ಸಮಾವೇಶಕ್ಕೆ 100 ವರ್ಷಗಳು ತುಂಬುತ್ತಿವೆ. ಹೀಗಾಗಿ ರಾಜ್ಯ ಸರ್ಕಾರ ಮತ್ತು ಕಾಂಗ್ರೆಸ್ ಪಕ್ಷ ವಿಜೃಂಭಣೆಯಿಂದ ಆಚರಿಸುವುದಕ್ಕೆ ಸಜ್ಜಾಗಿದೆ. ಇದಕ್ಕಾಗಿ ಬೆಳಗಾವಿ ವಧುವಣಗಿತ್ತಿಯಂತೆ ಸಿಂಗಾರಗೊಂಡಿದೆ. ನಾಳೆ ಮತ್ತು ನಾಡಿದ್ದು ನಡೆಯುವ ಕಾರ್ಯಕ್ರಮಕ್ಕೆ ಸಕಲ ಸಿದ್ಧತೆ ನಡೆದಿದೆ.
2 ದಿನಗಳು ನಡೆಯುವ ಕಾರ್ಯಕ್ರಮಕ್ಕೆ ಸಕಲ ಸಿದ್ಧತೆ ನಡೆದಿದೆ. ಕಾಂಗ್ರೆಸ್ ನಾಯಕರ ದಂಡೆ ಕುಂದಾನಗರಿಯಲ್ಲಿ ಬೀಡು ಬಿಟ್ಟಿದೆ. ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ಡಿಸಿಎಂ ಡಿಕೆಶಿ, ಸಚಿವರಾದ ಸತೀಶ್ ಜಾರಕಿಹೊಳಿ, ಮುನಿಯಪ್ಪ ಸೇರಿದಂತೆ ಘಟಾನುಘಟಿ ನಾಯಕರು ಬೆಳಗಾವಿಯಲ್ಲೇ ವಾಸ್ತವ್ಯ ಹೂಡಿದ್ದಾರೆ. ಇನ್ನು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಕಾಂಗ್ರೆಸ್ ಆಡಳಿತವಿರುವ ರಾಜ್ಯಗಳ ಸಿಎಂಗಳು, ಎಲ್ಲ ರಾಜ್ಯಗಳ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು, 140 ಸಂಸದರು ನಾಳೆ ಬೆಳಗಾವಿಗೆ ಆಗಮಿಸಲಿದ್ದಾರೆ. ಬೆಳಗಾವಿ ಸುವರ್ಣಸೌಧದಲ್ಲಿ ಮಹಾತ್ಮ ಗಾಂಧಿ ಅವರ ಪ್ರತಿಮೆ ನಾಳೆನೇ ಉದ್ಘಾಟನೆ ಮಾಡಲಿದ್ದಾರೆ. ಇಲ್ಲಿಯೇ ಫೋಟೋ ಸೆಷನ್ ಕೂಡ ನಡೆಯಲಿದೆ. ಗಾಂಧಿ ಅಧಿವೇಶನ ಮಾಡಿದ್ದ ಕಾರ್ಯಕ್ರಮದ ಸ್ಥಳ ಕಾಂಗ್ರೆಸ್ ಬಾವಿಗೂ ಕೂಡ ಭೇಟಿ ನೀಡಲಿದ್ದಾರೆ. ಇನ್ನು ಡಿಸೆಂಬರ್ 27ರಂದು ಬೆಳಗ್ಗೆ 11 ಗಂಟೆಗೆ ನಗರದ ಸಿಪಿಎಡ್ ಮೈದಾನದಲ್ಲಿ ಬೃಹತ್ ಸಮಾವೇಶ ನಡೆಯಲಿದೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಮಾಹಿತಿ ನೀಡಿದ್ದಾರೆ. ಅವತ್ತು ಬೆಳಗ್ಗೆ ಕೆಲವು ಜಾಗಗಳನ್ನ ಉದ್ಘಾಟನೆ ಮಾಡೋದಿದ್ದೀವಿ. ವರ್ಕಿಂಗ್ ಕಮಿಟಿ ಮೀಟಿಂಗು 26ನೇ ತಾರೀಕು 3 ಗಂಟೆಗೆ ನಡೀತದೆ. ಎಸಿ ಅಧಿವೇಶನ ಮಹಾತ್ಮ ಗಾಂಧೀಜಿಯವ್ರದ್ದು ಕೂಡ 3 ಗಂಟೆಗೆ 26ನೇ ತಾರೀಕು ನಡೆದಿದ್ದು. ಅದೇ ಟೈಮಲ್ಲಿ ಇಲ್ಲೂ ಕೂಡ ಕಾರ್ಯಕಾರಿ ಸಮಿತಿ ನಡೀತದೆ. 27ನೇ ತಾರೀಕು ಬೆಳಗ್ಗೆ 10:15 ಗಂಟೆಗೆ ಮಹಾತ್ಮ ಗಾಂಧೀಜಿಯವರ ಇದನ್ನು ಪುತ್ಥಳಿಯನ್ನು ನಾವು ಸುವರ್ಣಸೌಧದಲ್ಲಿ ಉದ್ಘಾಟನೆಯನ್ನು ಮಾಡ್ತಾ ಇದ್ದೀವಿ. ಎಐಸಿಸಿ ಅಧಿವೇಶನದ ಶತಮಾನೋತ್ಸವ ಕಾರ್ಯಕ್ರಮಕ್ಕೆ ವಿಧಾನಸಭೆ ಮತ್ತು ಪರಿಷತ್ನ ವಿಪಕ್ಷ ನಾಯಕನನ್ನ ಸಿಎಂ ಸಿದ್ದರಾಮಯ್ಯ ದೂರವಾಣಿ ಮೂಲಕ ಆಹ್ವಾನಿಸಿದ್ದಾರೆ. ಆದರೆ ಕಾರ್ಯಕ್ರಮಕ್ಕೆ ಬಿಜೆಪಿ ಕಿಡಿಕಾರಿದೆ. ಉಳಿದೆಲ್ಲ ರಾಹುಲ್ ಗಾಂಧಿ, ಇಂದಿರಾ ಗಾಂಧಿ ಮತ್ತು ಇಲ್ಲಿ ನಾಯಕರು, ಮರಿ ನಾಯಕರು ಇವ್ರು ಕೊಟ್ಟರೆ ನಾವು ಇಲ್ಲಿ ಯಾವುದೋ ಒಂದು ಕಾಂಗ್ರೆಸ್ ಎಲ್ಲಿ ಬಂದೀವಿ ನಾವು ಅಂತ ಅನಿಸ್ತದೆ ನಮಗೆ. ಬೆಳಗಾವಿ ನಗರಕ್ಕೆ ಬಂದರೆ ಮಹಾತ್ಮ ಗಾಂಧಿಯವ್ರದ್ದು ಏನೋ ಒಂದು ಮೂಲ ಉದ್ದೇಶ ಇತ್ತು, ಒಂದು ಏನೋ ಅವರಿಂದ ನಮಗೆ ಇನ್ಸ್ಪೈರ್ ಆಗಬೇಕಾಯಿತು. ಅದು ಬಿಟ್ಟು ಬೇರೆ ರೀತಿಯಂತ ಇನ್ಸ್ಪಿರೇಷನ್ ಆಗ್ತಾ ಇದೆ. ಇಲ್ಲಿ ಈಗ ಏನಾಗಿದೆ, ಫೇಕ್ ಗಾಂಧಿಗಳಂತ ಒಂದು ಸಮಾವೇಶ ಆಗ್ತಾ ಇದೆ. ಫೇಕ್ ಗಾಂಧಿ ಅದು ಒಂದು ಪಕ್ಷಕ್ಕೆ ಸೀಮಿತ ಆಗಿರುವಂಥ ಕಾರ್ಯಕ್ರಮ. ಗಾಂಧೀಜಿಯವರ ಬಂದಂತಹ ವಿಚಾರವನ್ನು ಜನರಿಗೆ ತಿಳಿಸೋದು ಬಿಟ್ಟು ತಮ್ಮ ವಿಚಾರವನ್ನು ತಿಳಿಸೋಕೆ ಒಂದು ಕಾರ್ಯಕ್ರಮ ಮಾಡತ್ತಂದ್ರೆ ತಪ್ಪೈತಿ. ಇದು ಎಲ್ಲರೂ ಕರೆದು ಮಾಡಿದ್ರು ಅಂತಂತಂದ್ರೆ ಏನು ಒಂದು ಗಾಂಧೀಜಿಯವರ ಇಲ್ಲಿ ಬಂದಂತಹ 3 ವರ್ಷದ ಹಿಂದಿನ ಕಾರ್ಯಕ್ರಮಕ್ಕೆ ನಿಜವಾಗಿ ಅದಕ್ಕೆ ಗೌರವ ಕೊಟ್ಟಂಗೆ ಆಗ್ತಿತ್ತು. ಆದರೆ ಇವತ್ತು ಅದು ಆಗದನ್ನು ಗಾಂಧೀಜಿಯವ್ರ ಫೋಟೋ ಸಣ್ಣದು ಹಾಕಿ ತಮ್ಮ ಫೋಟೋ ದೊಡ್ಡ ಹಾಕ್ಕೊಂಡು ತಮ್ಮದೇ ಕಾರ್ಯಕ್ರಮ ಇರುವಂಗೆ ನಿಲ್ಲಿಸುವಂಥ ತಪ್ಪು ಮಾಡತ್ತಾರೆ.